ವೈಭವ ಲಕ್ಷ್ಮೀದೇವಿಯ ಮಹಿಮೆ. ಒಂದೂರಿನಲ್ಲಿ ಸುಂದರ ಎಂಬ ಸತಿ ಧರ್ಮವತಿ ಹೆಂಗಸಳು ಇದ್ದಳು. ಆಕೆಯ ಗಂಡ ನಾರಾಯಣ. ಇವರು ದೊಡ್ಡ ಆಸೆ ಭಾಷೆಗಳಿಲ್ಲದೆ ಸರಳವಾಗಿ ಬದುಕುತ್ತಿದ್ದವರು. ಆದರೆ ಅವರ ಜೀವನದಲ್ಲಿ ಅಷ್ಟೊಂದು ಸುಖ, ಐಶ್ವರ್ಯ, ಶಾಂತಿ ಇರಲಿಲ್ಲ. ನಾರಾಯಣನಿಗೆ ಕೆಲಸವಿಲ್ಲ. ಆತ ಒಂದು ದಿನಕ್ಕೆಲ್ಲ ಕೆಲಸ ಹುಡುಕೋದು. ಎಲ್ಲಿಗೆ ಹೋಗಿದ್ರು ಈಗ ಬೇಡ, ನಾಳೆ ಬನ್ನಿ ಅಂತ ಉತ್ತರ. ಮನೆಗೆ ಬಂದು ಕುಳಿತ ಮೇಲೆ ಎಂಥ ಅಸಹಾಯಕತೆ! ಆತನ ಮನಸ್ಸು ದಿನದಿಂದ ದಿನಕ್ಕೆ ಕುಗ್ಗುತ್ತಾ ಹೋಗ್ತಾ ಇತ್ತು. ಸುಂದರ ಮಾತ್ರ ಅವಳು ಎಷ್ಟೇ ಸಂಕಷ್ಟ ಬಂದರೂ ದೇವರ ಮೇಲಿನ ನಂಬಿಕೆಯನ್ನು ಬಿಟ್ಟಿರಲಿಲ್ಲ. ಲಕ್ಷ್ಮೀ ತಾಯಿಯು ಕಾಪಾಡೇ ಕಾಪಾಡುತ್ತಾಳೆ ಅಂದೇ ಆಕೆಯ ಮಾತು. ಆಕೆ ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಗಂಗಾಜಲದಿಂದ ಮನೆ ತೊಳೆದು ಹೂ ಹಕ್ಕಿ ಹೊತ್ತು ದೇವರ ಹತ್ತಿರ ಕುಳಿತು ಗಾಯತ್ರಿ ಜಪ ಮಾಡ್ತಾ ಲಕ್ಷ್ಮೀದೇವಿಯ ನಾಮಸ್ಮರಣೆ ಮಾಡ್ತಾ ಇರುತ್ತಿದ್ದಳು. ಒಂದು ದಿನ ಶುಕ್ರವಾರ ಸುಂದರ ಊರ ದೇವಾಲಯಕ್ಕೆ ಹೋಗಿದ್ದಳು. ದರ್ಶನ ಮಾಡಿ ಹೊರಗೆ ಬರ್ತಾ ಇದ್ದಾಗ ಅಲ್ಲಿ ಒಬ್ಬ ವೃದ್ಧ ಮಹಿಳೆ ಕುಳಿತಿದ್ದಾಳೆ. ಮುದುರು ಮುಖ, ಆದರೆ ಕಣ್ಣುಗಳು ತುಂಬಾ ಶಾಂತಿಯುತ. ಅವರು ಸುಂದರನನ್ನೇ ನೋಡಿ ಕೇಳ್ತಾರೆ, ತಾಯಿ, ಏನೋ ತಳಮಳ ಮುಖದಲ್ಲಿ ಕಾಣ್ತಿದೀಯಾ, ಏನಾದ್ರೂ ತೊಂದರೆನಾ? ಸುಂದರ ತನ್ನ ಕತೆ ಎಲ್ಲವನ್ನೂ ಹೇಳಿಬಿಡುತ್ತಾಳೆ. ಗಂಡನಿಗೆ ಕೆಲಸ ಇಲ್ಲ, ಮಕ್ಕಳಿಗೆ ಹೊಟ್ಟೆ ತುಂಬಾ ಊಟವಿಲ್ಲ, ಮನೆಯ ಬಾಡಿಗೆ ಕಟ್ಟಲಾಗ್ತಾ ಇಲ್ಲ. ಆಗ ಮುದುಕಿಯು ಮುದ್ದಾಗಿ ನಗುತ್ತಾಳೆ. ಏನು ತಾಯಿ, ನಿನಗೆ ಲಕ್ಷ್ಮೀ ತಾಯಿಯ ಕೃಪೆ ಬೇಕು? ಹಾಗಾದರೆ ಈ ಪುಸ್ತಕ ತೆಗೆದುಕೋ. ಇದು ವೈಭವ ಲಕ್ಷ್ಮಿ ವ್ರತ ಕತೆ. 11 ಶುಕ್ರವಾರ ಈ ವ್ರತವನ್ನು ಮಾಡು. ಇನ್ನು ನೋಡಿ, ನಂಬಿಕೆ ಇದ್ರೆ ದೇವಿ ನಿನ್ನನ್ನು ಕೈ ಬಿಡುವುದಿಲ್ಲ. ಸುಂದರ ಕುಣಿತಾ ಕೈ ಮುಗಿದು ಈ ಪುಸ್ತಕವನ್ನು ಹೆಣ್ಮಣಿಯೋ ಹಾಗೆ ಅಂಗೀಕರಿಸುತ್ತಾಳೆ. ಮರುವಾರದಿಂದಲೇ ಸುಂದರ ವ್ರತ ಪ್ರಾರಂಭ ಮಾಡುತ್ತಾಳೆ. ಶುಕ್ರವಾರ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಸಂತೆ ಹೂ, ಹೊಸದಾಗಿ ಎಲೆ ಕಡ್ಡಿ ತಯಾರಿಸಿ ದೇವಿಗೆ ಅರ್ಪಣೆ ಮಾಡುತ್ತಾಳೆ. ಸ್ನಾನ ಮಾಡಿದ ದೇವಿಯ ಮಡಿಲಿಗೆ ನೈವೇದ್ಯ ಇಟ್ಟು ಸೀರೆ ಹಾಕಿಸಿ ಹಾಲು ಬೇಳೆ ತುಂಬಿದ ಕನಕೆ ಇಟ್ಟು ದೇವಿಯನ್ನು ಅಚಲಾ ಸ್ಥಿತಿಯಲ್ಲಿ ಊಹಿಸಿ ಪೂಜೆ ಮಾಡುತ್ತಾಳೆ. ಓಂ ಶ್ರೀ ವೈಭವ ಲಕ್ಷ್ಮಿ ಮಾತೆಗೆ ನಮಃ ಎಂಬ ಮಂತ್ರ ಜಪ ಮಾಡುತ್ತಾ ಪೂಜಾ ಮುಗಿಸಿ ಪುಸ್ತಕದ ಕತೆ ಓದಿ ಅಂತ್ಯದಲ್ಲಿ 5 ಹೆಂಗಸರಿಗೆ ಪ್ರಸಾದ ಹಂಚುತ್ತಾಳೆ. ಈ ರೀತಿ ವಾರದ ಹಿಂದೆ ವಾರ ಅವಳು ಏನೇ ದುಃಖ ಬಂದರೂ ಬಿಡದೆ ಪೂಜೆ ಮಾಡುತ್ತಾಳೆ. ದೇವಿಯ ಕೃಪೆ 11ನೇ ವಾರ ಬಂದಾಗ ಬೆಳಿಗ್ಗೆ ಪುಟ್ಟ ಮಳೆ ಬಿತ್ತು. ತಕ್ಷಣವೇ ನಾರಾಯಣನ ಹಳೆಯ ಗೆಳೆಯನೊಬ್ಬ ಅಚಾನಕ್ಕಾಗಿ ಬಂದು, ನಾರಾಯಣ, ನಿನ್ನ ಹಳೆಯ ಅಜ್ಜಿ ನನ್ನ ಕಂಪನಿಗೆ ಬಂದಿದೆ, ನೀನು ನಾಳೆಯಿಂದ ಕೆಲಸಕ್ಕೆ ಬಾ, ತಿಂಗಳಿಗೆ 15,000 ರೂಪಾಯಿ ವೇತನ. ಅವನಿಗೆ ಕಣ್ಣೀರಾಗುತ್ತೆ. ಇದು ನಿಜಾನಾ? ಅದೇ ದಿನ ಸಂಜೆ ಅವರ ಮನೆಯ ಬಾಡಿಗೆದಾರನು ಬಂದು ಹೇಳುತ್ತಾನೆ, ತಾಯಿ, ನಿನ್ನ ಶ್ರದ್ಧೆಗೆ ನಾನೊಬ್ಬ ಉಡುಗೊರೆ ಕೊಡ್ತೀನಿ. ಈ ಮನೆ ನಿಂಗೆ ಇನ್ನು ಬಾಡಿಗೆ ಇಲ್ಲದೆ ನಿನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡುತ್ತೇನೆ. ಇವನ್ನೆಲ್ಲ ನೋಡಿ ಸುಂದರ ಎದೆ ತುಂಬಿ ದೇವಿಗೆ ಕಣ್ಣೀರು ಹಾಕುತ್ತಾಳೆ. ಅಮ್ಮ ವೈಭವ ಲಕ್ಷ್ಮಿ ತಾಯಿ, ನಿನ್ನ ಪ್ರೀತಿ ನನಗೆ ಸಾಕು. ನಿನ್ನ ಅನುಗ್ರಹವಿರುವವರೆಗೆ ನನಗೆ ಯಾವ ಕೊರತೆಯೂ ಇಲ್ಲ. ಸುಂದರ ಅಂದಿನಿಂದ ದೇವಿಯ ವ್ರತವನ್ನು ತನ್ನ ಸಂಸಾರಕ್ಕೆ ಒಂದು ಪವಿತ್ರ ಅನುಭವವಾಗಿ ಮಾಡ್ತಾ ಬರುತ್ತಾಳೆ. ಇನ್ನು ತಾನು ಯಾರನ್ನಾದರೂ ಕಷ್ಟದಲ್ಲಿರೋ ಹೆಂಗಸನ್ನ ನೋಡಿದಾಗ ಅವಳಿಗೆ ಆ ಪುಸ್ತಕವನ್ನು ಕೊಟ್ಟು ದೇವಿಯ ಪರಿಚಯ ಮಾಡಿಸುತ್ತಾಳೆ. ಈ ಕಥೆಯ ಸಾರ ಶ್ರದ್ಧೆ, ಶಾಂತಿ, ನಂಬಿಕೆ ಇವು ಇದ್ದರೆ ದೇವಿಯ ಕೃಪೆ ಖಂಡಿತ ಸಿಗುತ್ತೆ. ವೈಭವ ಲಕ್ಷ್ಮಿ ವ್ರತ ಶುದ್ಧ ಹೃದಯದಿಂದ ಮಾಡಿದರೆ ಯಾರ ಜೀವನವನ್ನಾದರೂ ದೇವಿ ಬದಲಾಗಿಸುತ್ತಾಳೆ.